ಆತ್ಮೀಯ ಸ್ಪರ್ಧಾ ಮಿತ್ರರೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಈಗಾಗಲೇ 16ನೇ ತಾರೀಕು ಈ ಒಂದು ಹೆಸ್ಕಾಂಗ್ಗೆ ಸಂಬಂಧಪಟ್ಟಂತೆ ಫೈನಲ್ ಮೆರಿಟ್ ಲಿಸ್ಟ್ ಈಗಾಗಲೇ ಬಿಡುಗಡೆಯಾಗಿದೆ. ಅದೇ ಥರನಾಗಿ ಇದೇ ಒಂದು KPTCLಗೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೊಂದು ಹೊಸ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಹಾಗಾಗಿ ಆ ಒಂದು ನೋಟಿಫಿಕೇಶನನ್ನು ಕುರಿತು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಕ್ಲಿಕ್ ಮಾಡ್ಕೋಬಹುದು. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿನೂ ಕೂಡ ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಈಗಾಗಲೇ ಈ ಒಂದು ಹೆಸ್ಕಾಂಗೆ ಸಂಬಂಧಪಟ್ಟಂತೆ ಸುಮಾರು 1 ವರ್ಷಗಳ ನಂತರ ಈ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಈಗಾಗಲೇ 16/5/2026 ಬಿಡುಗಡೆಯಾಗಿದೆ. ಆ ಒಂದು ನೋಟಿಫಿಕೇಶನ್ ಬಿಡುಗಡೆ ಅಂದರೆ ಅದೊಂದು ಫೈನಲ್ ಲಿಸ್ಟ್ ಬಿಡುಗಡೆ ಆದ ನಂತರನೇ ಈ ಒಂದು ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ ಸಪ್ಲೈಗೆ ಸಂಬಂಧಪಟ್ಟಂತೆ ಮತ್ತೊಂದು ನೋಟಿಫಿಕೇಶನನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ನೋಟಿಫಿಕೇಶನ್ ಯಾವಾಗ ಜಾರಿಯಾಗೈತಿ ಅಂತಂದರೆ ಸುಮಾರು 30/4/2026 ಈ ಒಂದು ನೋಟಿಫಿಕೇಶನ್ ಜಾರಿಯಾಗೈತಿ. ಈ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇರ್ಬೋದು, ನೀವು ಸರ್ ಏನ್ರಿ ಇದು 30/4/2026 ಈ ಒಂದು ನೋಟಿಫಿಕೇಶನ್ ಜಾರಿಯಾಗೈತಿ, ನೀವು ನೋಡಿದರೆ ಇವಾಗ ಈ ಒಂದು ವಿಡಿಯೋಗಳನ್ನು ಮಾಡಿ ಹಾಕಿದಿರಿ, ಈ ಒಂದು ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ದೀರಿ ಅಂತಂದರೆ, ಇದು ಜಾರಿಯಾಗಿದ್ದು 4ನೇ ತಿಂಗಳಲ್ಲಿ ಆದರೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಇದು 5ನೇ ತಿಂಗಳಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯದ. ನಿಮಗೆ ಅಪ್ಲಿಕೇಶನ್ ಲಿಂಕ್ ಬೇಕಂದ್ರೂ ಕೂಡ ಕಮೆಂಟಲ್ಲಿ ನಾನು ಲಿಂಕನ್ನು ಅಂತೇಳಿ ಶೇರ್ ಮಾಡಿರಿ, ಅಲ್ಲಿನೂ ಕೂಡ ನಾನು ಶೇರ್ ಮಾಡ್ತೀನಿ. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲೇನು ಕೊಟ್ಟಿರ್ತೀನಿ, ಇಲ್ಲಾಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲೇನು ಕೂಡ ನಾನು ಆಲ್ರೆಡಿ ಲಿಂಕನ್ನು ಹಾಕಿರ್ತೀನಿ. ಈ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಹುದ್ದೆಗಳಿಗೆ ನಾವು ಯಾವ್ಯಾವ ಕ್ವಾಲಿಫಿಕೇಷನ್ ಮುಗಿಸಿರಬೇಕು, ಯಾವ ಕ್ವಾಲಿಫಿಕೇಷನ್ ಮುಗಿಸಿದವರು ಯಾವ ಹುದ್ದೆಗೆ ನಾವು ಅಪ್ಲೈಯನ್ನು ಮಾಡಬೇಕು, ಹಾಗೆ ಈ ಒಂದು ಹುದ್ದೆಗೆ ನಾವು ಸೆಲೆಕ್ಟನ್ನು ಆದರೂ ಕೂಡ ಯಾವ ಒಂದು ವೇತನ ಶ್ರೇಣಿ ನಮಗೆ ಸಿಗ್ತೈತೆ ಅನ್ನೋದು ಕೂಡ ನಾವು ಒಂದೊಂದಾಗಿ ಇಲ್ಲಿ ನೋಡ್ಕೊತ ಹೋಗೋಣ. ಇಲ್ಲಿ ಮೊದಲಿಗೆ ನಾವು ಕ್ಯಾಟಗರಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಅಂತೇಳಿ, ಇದು ಅಪ್ರೆಂಟಿಸಿಗೆ ಸಂಬಂಧಪಟ್ಟಂತೆ ಆಗಿರ್ತೈತಿ. ಇದು ಯಾವುದೇ ಪರ್ಮನೆಂಟ್ ಜಾಬ್ ಆಗಿರೋಂಗಿಲ್ಲ, ಕೇವಲ 1 ವರ್ಷಗಳ ಕಾಲ ನಮ್ಗೆ ಅವರು ಟ್ರೈನಿಂಗನ್ನು ಕೊಟ್ಟ ನಮ್ಗೆ ವೇತನ ಭತ್ಯೆಯನ್ನು ಕೂಡ ಕೊಟ್ಟು ಕೇಸಿಂದ ನಮ್ಗೆ ಕಳಿಸ್ತಾರೆ. ಇದು ಯಾಕೆ ಅಪ್ರೆಂಟಿಸ್ ತೊಗೋತಾರ, ಇದು ಮುಂದೆ ಎದಕ್ಕೆ ನಮಗೆ ಹೆಲ್ಪ್ ಐತೆ ಅಂತಂದ್ರೆ, ಪ್ರತಿಯೊಂದು ಜಾಬಿನಲ್ಲಿ ನಮ್ಗೆ ಇಂತಿಷ್ಟು ಮೀಸಲಾತಿ ಅಂತ ಹೇಳಿ ಕೊಟ್ಟಿರ್ತಾರೆ. ಈ ಒಂದು ಅಪ್ರೆಂಟಿಸಿಪ್ಗೆ ಸಂಬಂಧಪಟ್ಟಂತೆ ಇಂತಿಷ್ಟು ಮೀಸಲಾತಿ ಅಂತೇಳಿ ಕೊಟ್ಟಿರ್ತಾರೆ. ಹೆಂಗೆ ಕೊಟ್ಟಿರ್ತಾರೆ ಅಂದ್ರೆ, ನಿಮ್ಗೆ ಉದಾಹರಣೆ ಮುಖಾಂತರ ನಾನು ನಿಮ್ಗೆ ಹೇಳೋದಾದರೆ, ಈಗಾಗಲೇ ನಾವು PUC ಅಥವಾ ಡಿಗ್ರಿ ಕಲಿಯುವಾಗ ನಮಗೊಂದು NCC ಅಂಥೇಳಿ ಬರ್ತೈತಿ. ಇದು ಅಪ್ರೆಂಟಿಸ್ಶಿಪ್ನೇ ಬೇರೆ, ಅದು NCCನೇ ಬೇರೆ ಅಂತಂದ್ರೆ, ಇವಾಗ ನಾನು ನಿಮಗೆ ಹೇಳ್ತಾ ಇರೋದು ಕೇವಲ ಉದಾಹರಣೆ ಮುಖಾಂತರ ಹೇಳಕತ್ತೀನಿ. ಈಗ ಅಪ್ರೆಂಟಿಸ್ಶಿಪ್ಪಲ್ಲಿ ನಾವು ಅಪ್ರೆಂಟಿಸ್ಶಿಪ್ ಮುಗಿಸಿದ ಮೇಲೆ ನಮ್ಗೆ ಇಂತಿಷ್ಟು ಪರ್ಸೆಂಟೇಜ್ ರಿಸರ್ವ್ ಕೊಡ್ತಾರೆ ಅಂತೇಳಿ ನಿಮ್ಗೆ ನಾನು ಹೇಳಿದ್ದೆ. ಹಾಗೆ ಇಲ್ಲಿ NCC ಒಳಗಡೆ ನಾವು NCCಯನ್ನು A B C ಅಂಥೇಳಿ 3 ಸರ್ಟಿಫಿಕೇಟ್ ನಮಗೆ ಕೊಡ್ತಾರೆ. ಆ 3 ಸರ್ಟಿಫಿಕೇಟನ್ನು ತೊಗೊಂಡಿವಿ ಅಂದ್ರೆ, ನಾವು ಮೊದಲ A ಸರ್ಟಿಫಿಕೇಟ್ಗೆ ಸುಮಾರು 2 ಮಾರ್ಕ್ಸನ್ನು ನಮಗೆ ಕೊಟ್ಟಿರ್ತಾರೆ. 2 ಮಾರ್ಕ್ಸ್ ಹೆಂಗೆ ಅನ್ನೋದು ಕೂಡ ನಾನು ನಿಮ್ಗೆ ಲಾಸ್ಟಿಗೆ ಹೇಳ್ಕೊಡ್ತೀನಿ. ಆಮೇಲೆ B ಸರ್ಟಿಫಿಕೇಟ್ ತೊಗೊಂಡಿವಿ ಅಂದ್ರೆ 3 ಮಾರ್ಕ್ಸನ್ನು ಕೊಡ್ತಾರೆ. ಹಾಗೆ C ಸರ್ಟಿಫಿಕೇಟನ್ನು ತೊಗೊಂಡಿವಿ ಅಂದ್ರೆ ನಾವು 5 ಮಾರ್ಕ್ಸನ್ನು ಕೊಡ್ತಾರೆ. ಇವಾಗ ಉದಾಹರಣೆಗೆ ನಾನು ನನ್ನ ಗೆಳೆಯ ಇಬ್ಬರು ಒಂದು NCC ಸರ್ಟಿಫಿಕೇಟ ತೊಗೊಂಡು, ಅಥವಾ ಒಬ್ಬನು NCC ಸರ್ಟಿಫಿಕೇಟ್ ಇರ್ತೈತಿ, ನನ್ನ ಕಡೆ NCC ಸರ್ಟಿಫಿಕೇಟ್ ಇರೋಂಗಿಲ್ಲ, ನಾವಿಬ್ಬರು ಒಂದು ಆರ್ಮಿ ಸೆಲೆಕ್ಷನ್ಗೆ ಹೋಗಿರ್ತೀವಿ. ಆರ್ಮಿ ಸೆಲೆಕ್ಷನ್ಗೆ ಹೋಗೋಣ, ಸುಮಾರು ಅವನದು ಒಂದು 70% ಆಗಿರ್ತೈತಿ, ನಂದು ಒಂದು 70% ಆಗಿರ್ತೈತಿ. ಈ 70%ಅಲ್ಲಿ NCC ಇದ್ದವಂದು ಮೊದಲ ಆದ್ಯತೆ ಕೊಡ್ತಾರೋ ಅಥವಾ NCC ಇಲ್ಲದ ಅಭ್ಯರ್ಥಿಗೆ ಮೊದಲ ಆದ್ಯತೆ ಕೊಡ್ತಾರಂತಂದ್ರೆ, ಇಲ್ಲಿ NCC ಇದ್ದಂಥ ಅಭ್ಯರ್ಥಿಗೆ ಮೊದಲ ಆದ್ಯತೆ ಕೊಡ್ತಾರೆ. ಯಾಕಂತಂದ್ರೆ ಅವ ಆಲ್ರೆಡಿ ಟ್ರೈನಿಂಗನ್ನು ಮುಗಿಸಿರ್ತಾನೆ, ಅವಂಗೆ ಆಲ್ರೆಡಿ ಆ ಟ್ರೈನಿಂಗ್ ಮುಗಿಸಿದ ನಂತರ ಅವ್ಗೊಂದು ಸರ್ಟಿಫಿಕೇಟ್ ಸಿಕ್ಕಿರ್ತೈತಿ. ಅಲ್ಲಿ ಅವಂಗೆ 5 ಮಾರ್ಕ್ಸ್ ಕನ್ಸೆಷನ್ ಕೊಡ್ತಾರೆ. ಅಂತಂದ್ರೆ ನನಗೆ ಅವಂಗೆ ಎಷ್ಟು ಡಿಪೆಂಡ್ ಆಯ್ತಪ್ಪ ಅಂತಂದ್ರೆ, ನಂದು 70, ಅವನದು ಕೂಡ 70, ಅಲ್ಲಿ ಪ್ಲಸ್ 5 ಮಾಡಿದೆವು ಅಂದರೆ 75% ಆಗಿರ್ತೈತಿ. ಹಂಗೆ ಈ ಅಪ್ರೆಂಟಿಸ್ಶಿಪ್ ಒಳಗಡೆನೂ ಕೂಡ ಇಲ್ಲಿ ನಿಮ್ಗೆ ಸುಮಾರು ಕ್ಯಾಟಗರಿ ಪ್ರಕಾರ ನಿಮ್ಗೆ ಇಂತಿಷ್ಟು ಮೀಸಲಾತಿ ಅಂತ ಇರ್ತೈತಿ. ಹಾಗಾಗಿ ಇದನ್ನು ಕೂಡ ನೀವು ಮುಗಿಸ್ಕೋಬೇಕಾಗಿರ್ತದೆ. ಯಾರೆಲ್ಲ ಈಗ ಆಲ್ರೆಡಿ ಈ ಒಂದು ಇಂಜಿನಿಯರಿಂಗನ್ನು ಮುಗಿಸಿರ್ತೀರಿ ಅಲ್ಲ, ಅವರು ಪ್ರತಿಯೊಬ್ಬರು ನೀವೇನು ಮಾಡ್ಕೋಬೋದು, ಅಪ್ಲಿಕೇಶನನ್ನು ಹಾಕ್ಕೋಬಹುದು. ಯಾವ ಒಂದು ಹುದ್ದೆಗೆ ಎಷ್ಟು ಪೇಮೆಂಟ್ ಐತೆ ಮತ್ತು ಎಷ್ಟು ಹುದ್ದೆಗಳು ಅದಾವೆ ಅನ್ನೋದು ಕೂಡ ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮುಗಿಸಿದವರಿಗೆ ಸುಮಾರು 78 ಹುದ್ದೆಗಳಿದ್ದಾವೆ. ಇವರಿಗೆ ಮಂತ್ಲಿ ಸ್ಟೈಪಂಡ್ ಎಷ್ಟು ಕೊಡ್ತಾರೆ ಅಂತಂದ್ರೆ 12,300 ರೂಪಾಯಿ ಕೊಡ್ತಾರೆ. ಈ ಒಂದು ಟ್ರೈನಿಂಗ್ ಡ್ಯೂರೇಷನ್ ಎಷ್ಟಿರ್ತೈತೆ ಅಂದ್ರೆ 1 ವರ್ಷಗಳ ಕಾಲ ಅವಕಾಶ ಇರ್ತೈತಿ. 1 ವರ್ಷ ಅಂತಂದರೆ 12 ತಿಂಗಳು ಮುಗಿತಪ್ಪ ಅಂದ್ರೆ ನಾವು ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಮಾಡ್ಬೋದು. ಇಲ್ಲ ಅಂತಂದರೆ ಅದೇ ಒಂದು KPTCLಲ್ಲಿ ಹೊಸ ಏನಾದರೂ ನೋಟಿಫಿಕೇಷನನ್ನು ಆತು ಅಥವಾ ಪರ್ಮನೆಂಟ್ ಜಾಬನ್ನು ತಗೋತಾರ ಅಂತಂದ್ರೆ ನಾವು ಕೂಡ ಅಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಮೊದಲ ಆದ್ಯತೆ ಯಾರಿಗೆ ಕೊಡ್ತಾರೆ ಅಂತಂದ್ರೆ, ನಮ್ಮ ಒಂದು ಅಪ್ರೆಂಟಿಸ್ ಮುಗಿದವರಿಗೆ ನಮ್ಗೆ ಮೊದಲ ಆದ್ಯತೆ ಕೊಡ್ತಾರೆ. ಇನ್ನು ಎರಡನೇದು ಬಂದುಬಿಟ್ಟು ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಂತೇಳಿ.
ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದವರಿಗೆ ಇಲ್ಲಿ 2 ಹುದ್ದೆಗಳಿದ್ದಾವೆ. ಇವರಿಗೂ ಕೂಡ ಸೇಮ್ ಸ್ಟೈಪಂಡ್ ಕೊಡ್ತಾರೆ. ಇವರಿಗೂ ಕೂಡ ಡ್ಯೂರೇಷನ್ ಅಷ್ಟೇ ಇರ್ತೈತಿ. ಇನ್ನು ಕ್ಯಾಟಗರಿ ಟೆಕ್ನಿಕಲ್ಗೆ ಬಂದೀವಿ ಅಂತಂದ್ರೆ ನಾವು ಡಿಪ್ಲೊಮಾ ಮುಗಿಸಿದಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲಿ ಮೇಲೆ ಇಂಜಿನಿಯರಿಂಗ್ ಮುಗಿಸಿದಂಥ ಅಭ್ಯರ್ಥಿಗಳು, ಇನ್ನು ಕೆಳಗಡೆ ಇಲ್ಲಿ ಟೆಕ್ನಿಕಲ್ ಫೀಲ್ಡಲ್ಲಿ ಡಿಪ್ಲೊಮಾ ಮುಗಿಸಿದಂಥ ಅಭ್ಯರ್ಥಿಗಳು. ಇಲ್ಲಿನೂ ಕೂಡ ಸೇಮ್ ಇರ್ತೈತಿ, ಎಲೆಕ್ಟ್ರಿಕಲ್ ಮತ್ತು ಸಿವಿಲ್ ಅಂತೇಳಿ. ಇಲ್ಲಿ ನೀವು ಹುದ್ದೆಗಳನ್ನು ನೋಡ್ಕೋಬೋದು. ಯಾಕಂದ್ರೆ ನಾನು ಪ್ರತಿಯೊಂದನ್ನು ನಿಮ್ಗೆ ನಾನು ಹೇಳ್ತಾ ಹೋದ್ನಪ್ಪ ಅಂದರೆ ವಿಡಿಯೋ ಲೆಂತ್ ಆಕ್ಕದ, ನಿಮಗೂ ಕೂಡ ನೋಡೋಕೆ ಬೇಸರ ಆಗ್ತೈತಿ. ಹಾಗಾಗಿ ಈ ಒಂದು ಎರಡನ್ನು ನಾವು ಇಲ್ಲಿ ನೋಡಿದ್ವಿ. ಇನ್ನು ಕೆಟಗರಿ 3 ನೋಡೋದಾದ್ರೆ ನಾವು ನಾನ್ ಇಂಜಿನಿಯರಿಂಗ್ ಅಪ್ರೆಂಟಿಸ್ ಅಂತೇಳಿ. ನಾನ್ ಇಂಜಿನಿಯರಿಂಗ್ ಅಂದರೆ ಏನು? ಈಗ ಸಂಬಂಧಪಟ್ಟಂತೆ ಈಗ ನಾವು ಎಲ್ಲ ಆರ್ಟ್ಸ್ ಸ್ಟೂಡೆಂಟ್ ಇರ್ತೀವಿ, ಇನ್ನು ಕಾಮರ್ಸ್ ಸ್ಟೂಡೆಂಟ್ ಇರ್ತೀವಿ, ಅವರಿಗೆಲ್ಲ ಇದು ಅನುಭವಿಸ್ತದೆ. ಇನ್ನು ಇಂಜಿನಿಯರಿಂಗ್ದವ್ರು ನಾವು ಇಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು ಅಂತಂದರೆ ಕೆಲವೊಂದು ಅಪ್ಲಿಕೇಶನ್ ಹಾಕುವಲ್ಲಿ ಇಂಜಿನಿಯರಿಂಗ್ ಅಭ್ಯರ್ಥಿಗಳಿಗೂ ಕೂಡ ಅಪ್ಲೈ ಆಗ್ತದೆ, ಕೆಲವೊಬ್ಬರಿಗೆ ಅಪ್ಲೈ ಆಗಲ್ಲ. ಹಾಗಾಗಿ ಅಪ್ಲಿಕೇಶನ್ ಹಾಕುವಾಗ ನೀವು ನೋಡ್ಕೋಬೋದು. ಯಾಕ್ರಿ ನಾವು ನಮ್ಮದೊಂದು ಕೆಟಗರಿ ಒಳಗೆ ನಾವು ಹಾಕಲ್ಲ, ನೀವು ಇಲ್ಲಿ ಯಾಕೆ ಹಾಕ್ತೀರಿ ಅಂತೇಳಿ ಕೆಲವೊಬ್ಬರು ಕೂಡ ಪ್ರಶ್ನೆ ಮಾಡ್ಬೋದು. ಯಾಕಂತಂದ್ರೆ ಅವರ ಒಂದು ಇಂಜಿನಿಯರಿಂಗ್ ಕೆಟಗರಿಯಲ್ಲಿ ಸುಮಾರು ಕಡಿಮೆ ಅದಾವೆ ಪೋಸ್ಟ್ಗಳು. ಹಾಗಾಗಿ ಈ ಒಂದು ನಾನ್ ಇಂಜಿನಿಯರಿಂಗ್ ಅಪ್ರೆಂಟಿಸ್ ಒಳಗಡೆ ಸ್ವಲ್ಪ ಪೋಸ್ಟ್ ಜಾಸ್ತಿಯನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕೋ ಪ್ರಯತ್ನ ಕೂಡ ಕೆಲವು ವಿದ್ಯಾರ್ಥಿಗಳು ಮಾಡ್ತಿರ್ತಾರೆ. ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಒಂದು ಕರೆಕ್ಟಾಗಿ ಯಾವ ಒಂದು ಇದಕ್ಕೆ ಎಲಿಜಿಬಲ್ ಆಗ್ತಿರಲ್ಲ ಅದಕ್ಕೆ ನೀವು ಅಪ್ಲಿಕೇಶನನ್ನು ಹಾಕೋಬೋದು. ಇಲ್ಲಿನೂ ಕೂಡ ನಾನ್ ಇಂಜಿನಿಯರಿಂಗ್ ಅಪ್ರೆಂಟಿಸ್ ಒಳಗಡೆ BCom ಆದವರು ಹಾಕ್ಬೋದು, BA ಆದವರು ಹಾಕ್ಬೋದು, BBA ಆದವರು ಹಾಕ್ಬೋದು, BCA ಆದವರು ಹಾಕ್ಬೋದು, BSc ಆದವರು ಕೂಡ ಹಾಕ್ಬೋದು. ಇಲ್ಲಿ ಸುಮಾರು 5 ಕೆಟಗರಿಗೆ ಕೂಡಿ ಸುಮಾರು 65 ಪೋಸ್ಟ್ಗಳನ್ನು ನೋಡ್ತೀವಿ. ಇವರಿಗೂ ಕೂಡ ಸ್ಟೈಪಂಡ್ ಸೇಮ್ ಇರ್ತೈತಿ. ಬಟ್ ಡಿಪ್ಲೊಮಾದವರಿಗೆ ಮಾತ್ರ ಸ್ವಲ್ಪ ಕಡಿಮೆ ಸ್ಟೈಪಂಡ್ ಇರ್ತೈತಿ. ಆದರೆ ಡ್ಯೂರೇಷನ್ ಏನಿರ್ತೈತಲ್ಲ ಟ್ರೈನಿಂಗ್ದು ಇವರಿಗೆಲ್ಲರಿಗೂ ಒಂದೇ ವರ್ಷ ಇರ್ತೈತಿ. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಪ್ರತಿಯೊಂದನ್ನು ನಿಮಗೆ ಹೇಳ್ತಾ ಹೋದ್ನಪ್ಪ ಅಂತಂದರೆ ವಿಡಿಯೋ ಲೆಂತ್ ಡ್ಯೂರೇಷನ್ ಜಾಸ್ತಿ ಆಗ್ತೈತಿ. ಹಾಗಾಗಿ ನಿಮಗೂ ಕೂಡ ನೋಡೋರಿಗೆ ಕೂಡ ಬೇಸರ ಆಗ್ತದೆ, ಏನಪ್ಪ ಹೇಳಿದ್ದೆ ಹೇಳ್ಯಾನಂತೇಳಿ. ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕಿದ್ದೀವಿ ಅಂತಂದ್ರೆ ಸರ್ ಇದಕ್ಕೇನಾದರೂ ನಾವು DD ಯನ್ನು ಕಟ್ಟಬೇಕಾ ಅಂತೇಳಿ. ಇಲ್ಲಿ ನೋಡ್ರಿ, ಯಾವುದೇ ಥರನಾಗಿ DD ಏನು ಕೊಟ್ಟಿಲ್ಲ ಅವರು. ಇಲ್ಲಿ ಸುಮಾರು ನಾವು ಕಲ್ತಂಥ ನಮ್ಮ ಒಂದು ಎಜುಕೇಷನ್ ಅದು ಪರ್ಪಸ್ ಆಗಿ ನಮ್ಮ ಎಜುಕೇಷನ್ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಇರಬೇಕು. ಯಾಕಂದರೆ BAನೇ ಆಗಲಿ, BScನೇ ಆಗಿರಲಿ, ಇಂಜಿನಿಯರೇ ಆಗಿರಲಿ, ಡಿಪ್ಲೊಮನೇ ಆಗಿರಲಿ, ನಾವು ಯಾವ ಒಂದು ಕೋರ್ಸಿನ ಮೇಲೆ ನಾವು ಯಾವ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕ್ತೀವಲ್ಲ ಆ ಥರನಾಗಿ ನಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಕೂಡ ಇಲ್ಲಿ ಏನಾಗಿರ್ಬೇಕಂದ್ರೆ ಕ್ಲಿಯರ್ ಆಗಿರ್ಬೇಕಾಗಿರ್ತದೆ. ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕಬೇಕಂತಂದರೆ ಯಾವ ಥರನಾಗಿ ಹಾಕಬೇಕು, ಲಿಂಕ್ ಎಲ್ಲಿ ಸಿಗ್ತೈತೆ ಅನ್ನೋದು ಕೂಡ ಕೆಲವೊಬ್ಬರು ಕೇಳ್ತಿರ್ತೀರಿ. ಹೊಸಬರು ಯಾರು ನಿಮ್ಗೆ ಹಾಕಕ್ಕೆ ಬರಲ್ಲ, ನಿಮಗೇನಾದರೂ ನಿಮ್ಮ ಊರಿಂದ ಸೈಬರ್ ಸೆಂಟರ್ ಆಗಲಿ, ನಿಮ್ಮ ಒಂದು ನೆಟ್ ಸೆಂಟರ್ ನಿಮ್ಮ ಊರಲ್ಲಿ ಇಲ್ಲ, ದೂರ ಇತ್ತಪ್ಪ ಅಂತಂದ್ರೆ ನೀವು ಮೊಬೈಲಲ್ಲಿನೂ ಕೂಡ ನೀವು ಹಾಕೋಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಈಗಾಗಲೇ ನಿಮ್ಗೆ ಪ್ರತಿಯೊಂದು ನಾನು ಹೇಳ್ಕೊಡ್ತಾ ಹೋಗಿದ್ದೀನಿ. ಈ ಒಂದು ಇಷ್ಟು ಮಾಹಿತಿಗಳನ್ನು ಏನಂತಂದರೆ ಈ ಒಂದು ಚೆಸ್ಕಾಮ್ ಕಡೆಯಿಂದ ಬಿಟ್ಟಂಥ ಒಂದು ಮಾಹಿತಿ ಆಗಿರ್ತೈತಿ. ಇವರಿಗೆಲ್ಲ ಕೇಳ್ತಿರ್ಬೋದು, ಏನ್ರಿ ಸರ ಹೋದ ವರ್ಷ ಕರೆದಂಥ 2800ಕ್ಕಿಂತ ಹೆಚ್ಚಿನ ಒಂದು KPTCLಗೆ ಸಂಬಂಧಪಟ್ಟಂಥ ಹುದ್ದೆಗಳಿಗೆ ಈಗ ಅಪ್ಲಿಕೇಶನ್ ಫೈನಲ್ ಮೆರಿಟ್ ಲಿಸ್ಟ್ ಬಿಟ್ಟಾರ ಸರ್, ಇದನ್ನು ಯಾವಾಗ ಬಿಡ್ತಾರೆ ಅಂತೇಳಿ ಕೇಳ್ಬೋದು. ಸೊ ಏಕಂತಂದ್ರೆ ಈಗಾಗಲೇ 53,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ನೋಟಿಫಿಕೇಷನ್ಗಳು ಆಗಿದ್ದಾವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಒಂದು ಹುದ್ದೆಗಳಿಗೆ ಏನಾಗ್ತಾವೆ ಅಪ್ಲಿಕೇಶನ್ ಕೂಡ ಆರಂಭವಾಗ್ತಾವೆ. ಯಾಕಂದ್ರೆ 53,000 ಹುದ್ದೆಗಳಿಗೆ ಅವರು ಒಮ್ಮೆ ಫಿಲ್ ಮಾಡ್ಕೊಳ್ಳಲ್ಲ, ಹಂತವಾಗಿ 5,000 10,000 ಹಿಂಗೆ ಹಂತವಾಗಿ ಏನು ಮಾಡ್ತಾರೆ ಅಂತಂದ್ರೆ ಅವರು ಫಿಲ್ ಮಾಡ್ಕೊತಾರೆ. ನಾನು ಕಳೆದ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ, ಈ ನಮ್ಮೊಂದು ಕರ್ನಾಟಕ ಸರ್ಕಾರದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವ ಕೆಟಗರಿಯಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದು ಕೂಡ ನಾನು ಆಲ್ರೆಡಿ ವಿಡಿಯೋನು ಕೂಡ ಮಾಡಿ ಹಾಕಿದ್ದೇನೆ. ಅದರ ನೋಟಿಫಿಕೇಷನನ್ನು ಕೂಡ ನಾನು ಆಲ್ರೆಡಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿನೂ ಕೂಡ ಹಾಕಿದ್ದೀನಿ, ನೀವು ಕೂಡ ಅಲ್ಲಿ ಹೋಗಿ ನೋಡ್ಕೋಬೋದು. ಈ ಒಂದು ಚೆಸ್ಕಾಮ್ಗೆ ಸಂಬಂಧಪಟ್ಟಂತೆ ಈ ಒಂದು ಇಷ್ಟು ಮಾಹಿತಿಗಳನ್ನು ನಾನು ನಿಮ್ಗೆ ಕೊಟ್ಟಿದ್ದೇನೆ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಅಥವಾ ಬೇರೆ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟಂತೆ, ಯಾವುದೇ ಹುದ್ದೆಗೆ ಸಂಬಂಧಪಟ್ಟಂತೆ, ಯಾವುದೇ ಒಂದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಡೌಟ್ ಇದ್ದರೂ ಕೂಡ ನಮ್ಮ ಕಮೆಂಟ್ ಮುಖಾಂತರ ಮಾಡ್ಬೋದು. ನಾನು ನಿಮ್ಗೆ ಅಲ್ಲಿನೂ ಹೇಳುವ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.